ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಒಂದು 25 ಕ್ವಶನ್ಸ್ಗಳನ್ನು ನಾವು ನೋಡೋಣ. ಯಾಕಂದರೆ ಮುಂದೆ ಬರುವಂತಹ ವಿಲೇಜ್ ಅಕೌಂಟೆಂಟ್ ಆಗಲಿ, PDO ಆಗಲಿ, PC ಆಗಲಿ, ಸೊ ಅಲ್ಲಿ ಈ ಥರ ಕ್ವಶನ್ಸ್ಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಏನಿದೆ, ವಿಚ್ ಈಸ್ ಯೂಸ್ಡ್ ಫಾರ್ ಪ್ಲೇಯಿಂಗ್ ಗೇಮ್ಸ್ ಅಂತ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಸೊ ಈ ಆಪ್ಷನ್ಗಳಲ್ಲಿ ಈ ಪ್ಲೇಯಿಂಗ್ ಗೇಮ್ಸ್ ಅನ್ನು ಆಡಲು ಈ ಕೆಳಗಿನಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಫ್ರೆಂಡ್ಸ್? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಜಾಯ್ಸ್ಟಿಕ್. ಸ್ನೇಹಿತರೆ, ಎರಡನೇ ಪ್ರಶ್ನೆ ಬಂದ್ಬಿಟ್ಟು ನೋಡ್ರಿ ಏನಿದೆ. ಸೊ ಈ ಕ್ವಶನ್ ಅನ್ನ PC ಸಿವಿಲ್ ನಲ್ಲಿ ಕೂಡ ರಿಪೀಟೆಡ್ ಆಗಿದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಆನ್ ಇಮೇಜ್ ಫೈಲ್? ನೋಡ್ರಿ, ಈ ನಿಮ್ಮ ಈ ಒಂದು ಇಮೇಜ್ ಫೈಲ್ ಫೋಟೋವನ್ನ ಸೊ ಯಾವ್ದ್ರಲ್ಲಿ ಸೇವ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಸಿ ಬಂದ್ಬಿಟ್ಟು ಸರಿಯಾದಂಥ ಉತ್ತರ. ಯಾವುದು? JPG ನಲ್ಲಿ ನಿಮ್ಮ ಎಲ್ಲ ಇಮೇಜ್ ಫೈಲ್ಗಳನ್ನು ಸೇವ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ? ಕಾಮರ್ಸ್ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ಹೇಳಿ. ಆಪ್ಷನ್ ಡಿ ಬಂದ್ಬಿಟ್ಟು ಸರಿಯಾದಂಥ ಉತ್ತರ. ನಾಲ್ಕನೇ ಪ್ರಶ್ನೆ ಏನಿದೆ? ವಾಟ್ ಟೈಪ್ ಆಫ್ ಡಾಟಾ ಕ್ಯಾನ್ ಯು ಸೆಂಡ್ ಬೈ ಇಮೇಲ್ ಅಂತ ಕೇಳಿದ್ದಾರೆ. ಸೊ ನೀವು ಈ ಕೆಳಗಿನಲ್ಲಿ ಯಾವುದನ್ನು ನೀವು ಇಮೇಲ್ಗೆ ಸೆಂಡ್ ಮಾಡ್ತೀರಾ ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಫ್ರೆಂಡ್ಸ್. ಸೊ ನೀವೆಲ್ಲರೂ ನಿಮ್ಮ ಇಮೇಲ್ ಇದೆಯಲ್ಲ, ಆಡಿಯೋನು ಕೂಡ ಸೆಂಡ್ ಮಾಡ್ಬೋದು, ವಿಡಿಯೋನು ಕೂಡ ಸೆಂಡ್ ಮಾಡ್ಬೋದು. ನೀವು ಯಾವುದೇ ಇಮೇಜ್ ಆಗಲಿ, ಪಿಕ್ಚರ್ಸ್ ಆಗಲಿ, ಅವು ಕೂಡ ಸೆಂಡ್ ಮಾಡ್ಬೋದು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಆಲ್ ಆಫ್ ದಿಸ್. ಐದನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, ವಿಚ್ ಬಟನ್ ಮಿನಿಮೈಸ್ ಆಲ್ ಓಪನ್ ವಿಂಡೋಸ್ ಅಂಡ್ ಡಿಸ್ಪ್ಲೇ ದ ಡೆಸ್ಕ್ಟಾಪ್ ಅಂತ ಕೇಳಿದ್ದಾರೆ. ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಶೋ ಡೆಸ್ಕ್ಟಾಪ್ ಬಟನ್ ಆಗುತ್ತೆ. ಆರನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಏನಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ವ್ಯಾಲಿಡ್ ಮೆಜರ್ಮೆಂಟ್ ಯೂನಿಟ್ ಆಫ್ ಮೆಮೊರಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಹೇಳಿ ಸ್ನೇಹಿತರೆ? ಯಾವುದೇ ಒಂದು ನೀವು ಮೆಜರ್ಮೆಂಟ್ ಯೂನಿಟ್ ಮಾಡಬೇಕಿತ್ತಂದ್ರೆ ಸೊ ಅದು KB ನಲ್ಲಿ ಇರಬಹುದು, MB ನಲ್ಲಿ ಕೂಡ ಇರಬಹುದು, GB ನಲ್ಲಿ ಕೂಡ ಇರಬಹುದು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳಿ ಸ್ನೇಹಿತರೆ? ಆಲ್ ಆಫ್ ದಿಸ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏಳನೇ ಪ್ರಶ್ನೆ ನೋಡ್ರಿ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ BCD ಅಂತ ಕೇಳಿದ್ದಾರೆ. ಸೊ ಈ BCD ಯ ಒಂದು ವಿಸ್ತೃತ ರೂಪ, ಇದರ ಫುಲ್ ಫಾರ್ಮ್ ಏನಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಏನಾಗುತ್ತೆ? ಆಪ್ಷನ್ ಬಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ, ಬೈನರಿ ಕೋಡ್ ಡೆಸಿಮಲ್ ಅಂತ ಹೇಳಿ. ಎಂಟನೇ ಪ್ರಶ್ನೆ ನೋಡ್ರಿ ಏನಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಟೂಲ್ಸ್ ಈಸ್ ಯೂಸ್ಡ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ವ್ಯೂ ಸೈಜ್ ಆಫ್ ಆಬ್ಜೆಕ್ಟ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಹೇಳಿ ಸ್ನೇಹಿತರೆ? ನೋಡ್ರಿ, ಸೊ ಇದಕ್ಕೆ ಸರಿಯಾದಂಥ ಉತ್ತರ, ನೀವು ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ವ್ಯೂಸ್ ಸೈಜ್ ನೀವೊಂದು ನೋಡ್ಬೇಕಂತಂದ್ರೆ ಸೊ ಇಲ್ಲಿ ಏನು ನಾವು ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ ನಮಗೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ಝೂಮ್ ಆಗುತ್ತೆ ಸ್ನೇಹಿತರೆ. ಒಂಬತ್ತನೇ ಪ್ರಶ್ನೆ ನೋಡ್ರಿ ಫ್ರೆಂಡ್ಸ್ ಏನಿದೆ? ವಿಚ್ ಟರ್ಮ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ರ್ಯಾಮ್ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ರಿ? ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ರಿ, ಸ್ಟ್ಯಾಟಿಕ್ ರ್ಯಾಮ್ನು ಕೂಡ ಆಗುತ್ತೆ, ಡೈನಾಮಿಕ್ ರ್ಯಾಮ್ ಕೂಡ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಬೋತ್ A and B ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, 10ನೇ ಪ್ರಶ್ನೆ ಬಂದ್ಬಿಟ್ಟು ನೋಡ್ರಿ, ಡ್ಯಾಶ್ ಕಂಟ್ರೋಲ್ಸ್ ಅಂಡ್ ಮ್ಯಾನೇಜಸ್ ದ ವರ್ಕಿಂಗ್ ಆಫ್ ಆಲ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದ್ರೆ ಆಪ್ಷನ್ ಸಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ, ಕಂಟ್ರೋಲ್ ಯೂನಿಟ್ ಆಗುತ್ತೆ. 11ನೇ ಪ್ರಶ್ನೆ ನೋಡ್ರಿ ಏನ್ ಕೇಳಿದ್ದಾರೆ? ದ ಟರ್ಮ್ ಕಂಪ್ಯೂಟರ್ ಈಸ್ ಡಿರೈವ್ಡ್ ಫ್ರಮ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ನೋಡ್ರಿ? ಆಪ್ಷನ್ ಡಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ, ಲ್ಯಾಟಿನ್ ಲ್ಯಾಂಗ್ವೇಜ್. 12ನೇ ಪ್ರಶ್ನೆ ನೋಡ್ರಿ ಸ್ನೇಹಿತರೆ ಏನಿದೆ? ಹೂ ಇಸ್ ದ ಡೆವಲಪರ್ ಆಫ್ ಮೌಸ್ ಅಂತ ಕೇಳಿದ್ದಾರೆ. ಈ ಮೌಸ್ ಅನ್ನ ಸೊ ಡೆವಲಪ್ ಮಾಡಿದವರು ಯಾರಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ರಿ? ಆಪ್ಷನ್ ಬಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ ಆಗುತ್ತೆ, ಡೂಗಲ್ಸ್ ಎಂಗಲ್ಬರ್ಟ್ ಅಂತೇಳಿ. 13ನೇ ಪ್ರಶ್ನೆ ನೋಡ್ರಿ ಸ್ನೇಹಿತರೆ ಏನ್ ಕೇಳಿದ್ದಾರೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಸ್ಟಿಲ್ ಯೂಸ್ಫುಲ್ ಫಾರ್ ಆಡಿಂಗ್ ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡಿ ಫ್ರೆಂಡ್ಸ್? ಆಪ್ಷನ್ ಡಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ ಆಗುತ್ತೆ, ಅಬಾಕಸ್ ಅಂತ ಹೇಳಿ. 14ನೇ ಪ್ರಶ್ನೆ CPU ಕಂಟ್ರೋಲ್ಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ರಿ? ಆಲ್ ಇನ್ಪುಟ್ ಔಟ್ಪುಟ್ ಅಂಡ್ ಪ್ರೊಸೆಸಿಂಗ್ ಇದು ಸರಿಯಾದಂತ ಉತ್ತರ ಆಗುತ್ತೆ ಸ್ನೇಹಿತರೆ. 15ನೇ ಪ್ರಶ್ನೆ ನೋಡ್ರಿ ಏನ್ ಕೇಳಿದ್ದಾರೆ? ದ ಮೇನ್ ಮೆಮೊರಿ ಆಫ್ ಕಂಪ್ಯೂಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಹೇಳಿ ಸ್ನೇಹಿತರೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಪ್ರೈಮರಿ ಮೆಮೊರಿ. ಆಪ್ಷನ್ ಬಿ, ಪ್ರೈಮರಿ ಮೆಮೊರಿ ಇದು ಸರಿಯಾದ ಉತ್ತರ. 16ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಏನ್ ಹೇಳಿದ್ದಾರೆ? ಹೂ ಇನ್ವೆಂಟೆಡ್ ಇಂಟರ್ಗ್ರೇಟೆಡ್ ಸರ್ಕ್ಯೂಟ್ ಆರ್ IC ಅಂತ ಕೇಳಿದ್ದಾರೆ.
ಇದಕ್ಕೆ ಏನ್ ಸರಿಯಾದಂತ ಉತ್ತರ ಆಗುತ್ತೆ ನೋಡಿದ್ರೆ ಆಪ್ಷನ್ ಎ ಬಂದ್ಬಿಟ್ಟು ಸರಿಯಾದಂತ ಉತ್ತರ. ಝಾಕ್ ಕಿಲ್ಬೈ ಇದು ಸರಿಯಾದಂತ ಉತ್ತರ ಆಗುತ್ತೆ. 17ನೇ ಪ್ರಶ್ನೆ ನೋಡ್ರಿ ಏನ್ ಕೇಳಿದ್ದಾರೆ, ದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಕಾನ್ಸ್ಟೆಂಟ್ಸ್ ಆಫ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ನೋಡಿ ಫ್ರೆಂಡ್ಸ್. ಸೊ ಇದಕ್ಕೆ ಸರಿಯಾದಂತ ಉತ್ತರ ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್ ಅಂಡ್ ಪ್ರೈಮರಿ ಸ್ಟೋರೇಜ್. ಸೊ ಇದು ಸರಿಯಾದಂತ ಉತ್ತರ ಸ್ನೇಹಿತರೆ. 18ನೇ ಪ್ರಶ್ನೆ ನೋಡ್ರಿ ಏನ್ ಕೇಳಿದ್ದಾರೆ, ವಿಂಡೋಸ್ 7 ವಾಸ್ ರಿಲೀಸ್ಡ್ ಆನ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ವಿಂಡೋಸ್ 7 ಅನ್ನ ಯಾವಾಗ ರಿಲೀಸ್ ಆಯ್ತು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಡಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ ಅಕ್ಟೋಬರ್ 22, 2009. 19ನೇ ಪ್ರಶ್ನೆ ನೋಡ್ರಿ ಫ್ರೆಂಡ್ಸ್ ಏನ್ ಕೇಳಿದ್ದಾರೆ, ಹೂ ಆರ್ ದಿ ಫೌಂಡರ್ ಆಫ್ ಗೂಗಲ್ ಅಂತ ಕೇಳಿದ್ದಾರೆ. ಈ ಗೂಗಲ್ ನ ಫೌಂಡರ್ ಯಾರು ಅಂತ ಹೇಳಿ ಕೇಳಿದ್ದಾರೆ. ಯಾರು ಹೇಳಿ? ಆಪ್ಷನ್ ಬಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ ಸ್ನೇಹಿತರೆ, ಲ್ಯಾರಿ ಪೇಜ್ ಅಂಡ್ ಸರ್ಜಿ ಬ್ರೈನ್ ಅಂತ ಹೇಳಿ. 20ನೇ ಪ್ರಶ್ನೆ ನೋಡ್ರಿ ಏನ್ ಕೇಳಿದ್ದಾರೆ, ಬೈನರಿ ಲ್ಯಾಂಗ್ವೇಜ್ ಇಸ್ ಆಲ್ಸೋ ಕಾಲ್ಡ್ ಅಂತ ಹೇಳಿ ಕೇಳಿದ್ದಾರೆ. ಈ ಬೈನರಿ ಲ್ಯಾಂಗ್ವೇಜ್ ಅನ್ನ ಯಾವ್ದರ ಒಂದು ಲ್ಯಾಂಗ್ವೇಜ್ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಏನಿದೆ. ಸೊ ಇದು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗಿದೆ ಇದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ, ಮಷಿನ್ ಲ್ಯಾಂಗ್ವೇಜ್. 21ನೇ ಪ್ರಶ್ನೆ ನೋಡ್ರಿ ಫ್ರೆಂಡ್ಸ್ ಏನ್ ಕೇಳಿದ್ದಾರೆ, ದ ಕಂಪ್ಯೂಟರ್ ಸೈಜ್ ವಾಸ್ ವೆರಿ ಲಾರ್ಜ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನ್ ಹೇಳಿ, ಇದು ಫಸ್ಟ್ ಜನರೇಷನ್. 22ನೇ ಪ್ರಶ್ನೆ ನೋಡ್ರಿ ಏನ್ ಕೇಳಿದ್ದಾರೆ, ಇನ್ MS ವರ್ಡ್ ಆರೋ ಕೀಸ್ ಕ್ಯಾನ್ ಬಿ ಯೂಸ್ ಟು ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ಹೇಳಿ ಸ್ನೇಹಿತರೆ, ಮೂವ್ ದ ಕರ್ಸರ್ ಇನ್ ದ ಟೆಕ್ಸ್ಟ್ ದಟ್ ಹ್ಯಾಸ್ ಆಲ್ರೆಡಿ ಬಿನ್ ಎಂಟರ್ಡ್. ಆಪ್ಷನ್ ಡಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ ಆಗುತ್ತೆ ಸ್ನೇಹಿತರೆ. 23ನೇ ಪ್ರಶ್ನೆ ನೋಡ್ರಿ ಏನ್ ಕೇಳಿದ್ದಾರೆ, ವಿಚ್ ಏರಿಯಾ ಯೂಸ್ಡ್ ಫಾರ್ ಟೈಪಿಂಗ್ ಅಂಡ್ ಎಡಿಟಿಂಗ್ ಟೆಸ್ಟ್ ಅಂತೇಳಿ ಕೇಳಿದ್ದಾರೆ. ಸೊ ನೀವು ಯಾವ ಒಂದು ಜಾಗದಲ್ಲಿ ಟೈಪಿಂಗ್ ಮತ್ತು ಎಡಿಟಿಂಗ್ ಟೆಸ್ಟ್ ಮಾಡಲು ಉಪಯೋಗಿಸ್ತೀರಿ ಅಂತ ಕೇಳಿದ್ದಾರೆ. ಸೊ ಅದೊಂದು ಯಾವ್ದಂತ ಕೇಳಿದ್ದಾರೆ, ಡೆಸ್ಕ್ಟಾಪ್, ವರ್ಕಿಂಗ್, ಅಪ್ಲಿಕೇಶನ್, ನಾನ್ ಆಫ್ ದಿಸ್. ಸೊ ಇದಕ್ಕೆ ಸರಿಯಾದಂತ ಉತ್ತರ ಒಂದು ಅಪ್ಲಿಕೇಶನ್ ಆಗುತ್ತೆ. ಆಪ್ಷನ್ ಸಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ. ನೀವು ಟೈಪಿಂಗ್ ಮಾಡಿ ಎಡಿಟಿಂಗ್ ಮಾಡಿ ಏನೇ ಒಂದು ಟೆಸ್ಟ್ ಮಾಡ್ಬೇಕಿತ್ತಂದ್ರು ಸೊ ಅದಕ್ಕೊಂದು ಅಪ್ಲಿಕೇಶನ್ ಇರುತ್ತೆ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ಸರಿಯಾದಂತ ಉತ್ತರ, ಅಪ್ಲಿಕೇಶನ್. 24ನೇ ಪ್ರಶ್ನೆ ಬಂದ್ಬಿಟ್ಟು ವಾಟ್ ಈಸ್ ದ ಯೂಸ್ ಆಫ್ ಹೋಮ್ ಕೀ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮೂವ್ಸ್ ದ ಕರ್ಸರ್ ಬಿಗಿನಿಂಗ್ ಆಫ್ ದ ಲೈನ್ ಅಂತ ಹೇಳಿ. ಆಪ್ಷನ್ ಎ ಬಂದ್ಬಿಟ್ಟು ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್. 25ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಏನ್ ಕೇಳಿದ್ದಾರೆ, ವಾಟ್ ಈಸ್ ದ ಯೂಸ್ ಆಫ್ ಶಿಫ್ಟ್ ಪ್ಲಸ್ DL ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಫಾರ್ ಪರ್ಮನೆಂಟ್ ಡಿಲೀಟ್. ಶಿಫ್ಟ್ ಪ್ಲಸ್ ಡಿಲೀಟ್ ಅಂತ ಹೊಡೆದ್ರೆ ಸೊ ಅದು ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ಪ್ರತಿ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗುತ್ತೆ. ಸೊ ಇನ್ನು ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲ ಥರದ ಕ್ಲಾಸ್ಗಳನ್ನು ಕೂಡ ನಡೆಯುತ್ತೆ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.